ಮಿಸ್ಟರ್ ನಟ್ವರ್ಲಾಲ್ ಸಾಕಷ್ಟು ವಿಚಾರಗಳಿಂದ ಸೌಂಡ್ ಮಾಡ್ತಂಥ ಸಿನಿಮಾ. ಸಿನಿಮಾ ಇದೇ 23ಕ್ಕೆ ರಿಲೀಸ್ ಆಗ್ತದೆ. ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಈಗ ಚಿತ್ರದ ನಿರ್ದೇಶಕರು ಲವ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ, ಮೊದಲಾಗಿ ಈ ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಓಕೆ, ನನಗೆ ಲವ ನೆನಪಾಗದೆ ಕಾಂಟ್ರೋವರ್ಷಿಯಲ್ ಡೈರೆಕ್ಟರ್ ಅಂತ ನೆನಪಾಗುತ್ತೆ. ಯಾಕೆಂದರೆ ಮಾಡಿದ ಒಂದು ಸಿನಿಮಾ ಫಸ್ಟು ಅಯೋಧ್ಯೆ ಅಂತ. ಫಸ್ಟು ಸಿನಿಮಾದನ್ನ ಸಿಕ್ಕಾಪಟ್ಟೆ ಸುದ್ದಿ ಮಾಡೋವಂಥವ್ರು, ಸೌಂಡ್ ಮಾಡೋವಂಥವ್ರು. ನೋಡಿ, ಸಿನಿಮಾ ಬಂದೋಗಿ 10 ವರ್ಷ ಆದರೂ ಕೂಡ ಆ ಸಿನಿಮಾನ ಮರೆಯೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಎಸ್, ಹೌದು 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 ಹೌದಲ್ಲ? ಹೌದು, ಖಂಡಿತ ಸರ್, ಖಂಡಿತ ಸರ್. ಓಕೆ, ಈಗ ಕೂಡ ನಟ್ವರ್ಲಾಲ್ ಅದೇ ಥರ ವಿಚಾರದಿಂದ ಸೌಂಡ್ ಮಾಡ್ತಾ ಇದೆ. ಏಕೆಂದರೆ ಕಾಂಟ್ರೋವರ್ಷಿ ಅಂತ ಹೇಳಲ್ಲ, ಸಾಕಷ್ಟು ಸ್ಪೆಷಾಲಿಟಿಯಿಂದ ಸೌಂಡ್ ಮಾಡ್ತಿರೋಂಥ ವಿಚಾರ. ಸೊ ಎಷ್ಟು ಸ್ಪೆಷಾಲಿಟಿಯಿಂದ ಏನೆಲ್ಲ ಸ್ಪೆಷಾಲಿಟಿ ಇದೆ ಸರ್, ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾ ಈ ಫೆಬ್ರವರಿ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ನಾವು ಕಾಂಟೆಂಟ್ಗೆ ಮತ್ತು ಮೇಕಿಂಗ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಟ್ಟಿದ್ದೇವೆ. ಜೊತೆಗೆ ನೀವು ಸ್ಕ್ರೀನ್ ಪ್ಲೇ ಎಲ್ಲೂ ಕೂಡ ವಿಭಿನ್ನವಾದ ಸ್ಕ್ರೀನ್ ಪ್ಲೇ, ರಿವರ್ಸ್ ಸ್ಕ್ರೀನ್ ಪ್ಲೇಯಲ್ಲಿ ಈ ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾ ಕೂಡಿದೆ. ಸೊ ತುಂಬ ಭಿನ್ನವಾದ ವಿಷಯಗಳು ಈ ಸಿನಿಮಾದಲ್ಲಿ ಸರ್. ಓಕೆ, ನೀವಾಗಲೇ ಹೇಳ್ಕೊಂಡಿರುವಂತೆ ಮಿಸ್ಟರ್ ನಟ್ವರ್ಲಾಲ್ ಸಾಕಷ್ಟು ನೈಜ ಘಟನೆಗಳನ್ನು ಆಧಾರಿತ ಒಂದು ಸಿನಿಮಾ ಅಂತ ಹೇಳಿದ್ದೀರಾ. ಅಂದರೆ ಅಷ್ಟು ಹತ್ತಿರವಾದ ಸಿನಿಮಾ ಅಂತ ಹೇಳಿದ್ದೀರಾ. ಈ ಥರ ಒಂದು ಕಥೆಗಳು ಹೇಳಬೇಕಾದ್ರೆ ಎಷ್ಟು ರಿಸ್ಕ್ ಆಗಿರುತ್ತೆ? ಖಂಡಿತವಾಗ್ಲೂ ನಾವು ನೈಜವಾದ ಘಟನೆಗಳನ್ನು ಹೇಳಬೇಕಾದ್ರೆ ಯಾರ ಮನಸ್ಸಿಗೂ ನೋವು ಉಂಟು ಮಾಡಬಾರ್ದು ಮೊದಲನೇದಾಗಿ, ಮತ್ತು ಆಡಿಯನ್ಸ್ಗೆ ಬೋರ್ ಆಗಬಾರ್ದು. ಇವೆರಡನ್ನು ನಾನು ಮೈಂಡಲ್ಲಿ ಇಟ್ಕೊಂಡು ರಿಸರ್ಚ್ ಮಾಡಬೇಕು. ಎಸ್ಪೆಷಲಿ ರಿಸರ್ಚ್ ಮಾಡಿದಾಗ ಮಾತ್ರ ನಮಗೆ ರಿಯಾಲಿಟಿ ಬರೋದು. ಹಾಗಾಗಿ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಬೆಂಗಳೂರು ಬಸವೇಶ್ವರ ನಗರದಲ್ಲಿ ಒಂದು 10 years ಬ್ಯಾಕ್ ಒಂದು ಆಸ್ಪತ್ರೆ ಇತ್ತು, ಫರ್ಟಿಲಿಟಿ ಹಾಸ್ಪಿಟಲ್ಲು. ಓಕೆ, ಡಾಕ್ಟರ್ ಅವ್ರ ಹೆಸರು ಬೇಡ. ಸೊ ಆತ ಈಸ್ ನಾಟ್ ಎ ಕ್ವಾಲಿಫೈಡ್ MBBS ಡಾಕ್ಟರ್. PhD ಪಡ್ಕೊತಾರೆ. ಒಬ್ಬ ಲಾರಿ ಡ್ರೈವರ್ ಆಗಿರ್ತಾರೆ, ನಂತರ ಲ್ಯಾಬ್ ಟೆಕ್ನಿಷಿಯನ್ ಆಗ್ತಾರೆ. ಬಂಜೆತನ ನಿವಾರಣಾ ಕೇಂದ್ರ ಅಂತ ಮಾಡ್ತಾರೆ. ಸೊ ಆ ಬಂಜೆತನ ನಿವಾರಣಾ ಕೇಂದ್ರದಲ್ಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ಸೆಲೆಬ್ರಿಟೀಸು ಅಂದರೆ ಎಲ್ಲ ಕ್ಷೇತ್ರದಲ್ಲಿರುವ ಸೆಲೆಬ್ರಿಟಿಗಳನ್ನ ಸೆಲೆಕ್ಷನ್ ಮಾಡ್ತಾರೆ. ಅವ್ರನ್ನ ಇನಾಗ್ರೇಷನ್ನು, ಸೊ ಆ ಫ್ಲೆಕ್ಸು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಮಿಡ್ಲ್ ಕ್ಲಾಸ್ ಜನಗಳನ್ನ ಟಾರ್ಗೆಟ್ ಮಾಡ್ತಾರೆ, ಯಾರು ಮಕ್ಕಳಿರೋದಿಲ್ಲ. ಸೊ ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಅವ್ರ ಕಡೆ ಸೆಳ್ಕೊಂಡು ನಂತರ ಏನು ಮಾಡ್ತಾರೆ, ಗಂಡ ಹೆಂಡತಿ ಮೆಡಿಕಲ್ ಎಕ್ಸಾಮಿನ್ ಮಾಡ್ತಾರೆ. ಮೆಡಿಕಲ್ ಎಕ್ಸಾಮಿನ್ ಆದಾದಮೇಲೆ ಸೊ ಗಂಡನ ವೈಫಲ್ಯನ ಹೆಂಡತಿ ವೈಫಲ್ಯನ ತೊಗೊತಾರೆ. ಗಂಡನ ವೈಫಲ್ಯ ಇತ್ತು ಅಂದರೆ ಸೊ ಅದನ್ನು ಬೇರೆ ವ್ಯಕ್ತಿ ಹತ್ರ ಅವ್ನಿಗೆ ಗೊತ್ತಿಲ್ದಂಗೆ, ಫಾರ್ ಎಕ್ಸಾಂಪಲ್ ನನ್ನ ಸ್ಪರ್ಮಿನಿಂದ ಮಕ್ಕಳಾಗೋದಿಲ್ಲ, ಆಗೇನು ಮಾಡ್ತೀನಿ, ಬೇರೆ ಹುಡುಗನ ಸ್ಪರ್ಮ್ ತಂದು ಪರ್ಚೇಸ್ ಮಾಡೋದು ಅವ್ರನ್ನ. ಓಕೆ, ಅದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅದು ಹಂಗೆ ಮಾಡೋದು ಇಲ್ಲೀಗಲ್ಲು. ಹೌದು 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 ಅದನ್ನು ಇದೆಲ್ಲ ಗೊತ್ತಾಗಿ ಒಂದು TV ಚಾನಲ್ ಅವರು ಸ್ಟಿಂಗ್ ಆಪ್ರೇಷನ್ ಮಾಡ್ತಾರೆ. ಅದರಲ್ಲಿ ಗೊತ್ತಾಗುತ್ತೆ ಈಸ್ ನಾಟ್ ಕ್ವಾಲಿಫೈಡ್ ಡಾಕ್ಟರ್ ಅಂತ, MBBS ಮಾಡಿಲ್ಲ, ಇವನು PhD ತೊಗೊಂಡಿದ್ದಾರೆ ಅಂತ. ಆಮೇಲೆ ಅದೆಲ್ಲ FIR ಆಗುತ್ತೆ, ಜೈಲಿಗೆ ಹೋಗ್ತಾರೆ. ನಂತರ ಆಸ್ಪತ್ರೆನೇ ಕ್ಲೋಸ್ ಆಗುತ್ತೆ. ಸೊ ಇದು ಸುಮಾರು ಒಂದು 9 ವರ್ಷದ ಹಿಂದುಗಡೆ ಆದಂತಹ ಘಟನೆ. ಜೊತೆಗೆ ಈ ಘಟನೆ ಇದೆಲ್ಲ TV ವಿಲಿ ಪ್ರಸಾರ ಆಗಿ ಇದೆಲ್ಲ ಆಗೋದಾದಮೇಲೆ ಇಬ್ಬರು ದಂಪತಿಗಳು ಅವನ ಆಸ್ಪತ್ರೆಗೆ ಹೋಗಿರ್ತಾರೆ. ಆ ಆಸ್ಪತ್ರೆಗೆ ಹೋದಾಗ ಅವ್ರಿಗೆ ವೈಮನಸ್ಸು ಉಂಟಾಗೋಗುತ್ತೆ. ಹೆಂಡ್ತಿ ಮೇಲೆ ಗಂಡ ಸಂಶಯದಿಂದ ಕಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ಮಗು ಆಗಿರುತ್ತೆ ಆ ಆಸ್ಪತ್ರೆಯಲ್ಲೇನೆ. ಸೊ ಅವನು ಆ ಗಂಡ ಏನು ಮಾಡ್ತಾನೆ, ಒಂದು ಸ್ವಲ್ಪ ಹೆವಿ ಟ್ಯಾಲೆಂಟೆಡ್ ಇರ್ತಾನೆ. ಇವಳ ಹತ್ರ ಡೈವರ್ಸ್ ಕೊಡಿಸ್ಕೋಬೇಕು ಹೇಗಾದರೂ ಮಾಡಿ ಅಂತ ಒಂದು ಡಿವೋರ್ಸ್ ಪಿಟಿಷನ್ ಹಾಕ್ತಾನೆ ಬೆಂಗಳೂರು ಫ್ಯಾಮಿಲಿ ಕೋರ್ಟಲ್ಲೇ ನೆನ್ನೆ. ಸೊ ಹಾಕಿ ಅವ್ನು ತೊಗೊಳ್ಳೋ ಕಂಟೆನ್ಷನ್ ಏನಂದರೆ, ಸೊ ಆ ಮಗು ನಂದಲ್ಲ, ಸೊ ನನಗೆ ಹುಟ್ಟಿದ್ದಲ್ಲ, ಆ ಮಗು ಬೇರೆಯವ್ರಿಗೆ ಹುಟ್ಟಿದ್ದು ಅಂತ ತಗೊಂಡು ಸೊ ಕೋರ್ಟು ಕೂಡ ಡಿಸೈಡ್ ಮಾಡ್ತೈತೆ. ಸೊ DNA ಚೆಕ್ ರಿಪೋರ್ಟ್ಗೆ ಹೋಗುತ್ತೆ, DNA ಮ್ಯಾಚ್ ಆಗೋದಿಲ್ಲ. ಸೊ ಏನಾಗ್ತಾರೆ, ಕೊನೆಗೆ ಅವರಿಬ್ಬರೂ ಕೂಡ ಆ ಕೇಸ್ನ ನನ್ನ ಫ್ರೆಂಡೇ ನಡೆಸ್ತಾರೆ. ಐ ಥಿಂಕ್ ನೀವು ಕಣ್ಣಾರು ನೋಡಿರುವಂಥ ಸಾಕಷ್ಟು ಘಟನೆಗಳನ್ನು ಸಿನಿಮಾದಲ್ಲಿ ನೋಡ್ಬೋದಾಗಿದೆ. ಹೌದು. ಫಾರ್ ಎಕ್ಸಾಂಪಲ್ ಹೇಳ್ತಾರೆ ನೀವು ಒಂದು, ಜಸ್ಟ್ ನಾನು ಇದೊಂದು ಬಿಟ್ಟು ಹೇಳಿದ್ದು, ಇಂಥವು 10 ಹಲವಾರು ಬಿಟ್ಸ್ಗಳು ನಮ್ಮ ಸಿನಿಮಾದಲ್ಲಿದೆ. ನೋಡಿದಾಗ ಗೊತ್ತಾಗುತ್ತೆ ಇದೊಂದು ಘಟನೆ. ಮಿಸ್ಟರ್ ನಟ್ವರ್ಲಾಲ್ ಏನಿದೆ, ಇದೊಂದು ನೈಜ ಘಟನೆಗಳ ಸನ್ನಿವೇಶಗಳನ್ನು ಒಳಗೊಂಡಂಥ ಚಿತ್ರ. ನಮ್ಮ ಅಕ್ಕಪಕ್ಕ ನಡೆಯೋದು ಎಲ್ಲ ನಾವು ಆ್ಯಕ್ಚುಲಿ ರಿಯಾಲಿಟಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ ಸರ್. ಓಕೆ, ಸೊ ಮತ್ತೊಂದು ವಿಚಾರ ನಾನು ಕೇಳಲೇಬೇಕು. ಏಕೆಂದರೆ ಈ ಒಂದು ವಿಚಾರ ಹೇಳಿದ್ಮೇಲೆ ಒಂದು ಸಾಕಷ್ಟು ಸುದ್ದಿಯಾಗಿದ್ದು, ಗೌರಿಯರ ವಿಚಾರ ಕೂಡ ಈ ಒಂದು ಸಿನಿಮಾದಲ್ಲಿ ಇದೆ ಅನ್ನೋ ಒಂದು ಸುದ್ದಿ ಆಗಿತ್ತು.
ಆ ಬಗ್ಗೆ ನೀವೇನು ಹೇಳ್ತೀರಿ, ಏನು ಇದಕ್ಕೊಂದು ಉತ್ತರ ಕೊಡ್ತೀರಾ? ಸರ್ ಈಗ ಆಲ್ರೆಡಿ ನಾನು ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಿದೆ ನಿಮಗೆ, ಮಿಸ್ಟರ್ ನಟ್ವರ್ಲಾಲಲ್ಲಿ ಇದು ಫೇಕ್ ಡಾಕ್ಟ್ರದ್ದು ಅದ್ರ ಬಗ್ಗೆ. ಹೌದು, ಆಲ್ರೆಡಿ ಗೌರಿ ಮೇಡಮ್ ಸಿಸ್ಟರ್ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಸೊ ಅದು ಏನು ನಾವೊಂದು ಸೀನ್ ಶೂಟ್ ಮಾಡಿದ್ದು, ಆ ಸೀನಲ್ಲಿ ಅವರು ವೇರ್ ಮಾಡಿರೋಂಥ ಬಟ್ಟೆ ಡೆತ್ ಆಗಿದ್ದ ಇದೇ ಥರ ಸೇಮ್ ಕಾಸ್ಟ್ಯೂಮ್ ಇದೆ, ಇವರು ಹಿಸ್ಟ್ರಿ ಏನಾದರೂ ಮಾಡ್ತಾ ಇದ್ದಾರೆ ಅಂತ ನಾವು ಅವ್ರಿಗೆ ಹೇಳ್ದೋ. ಇಲ್ಲ ಅದು ಆ ಥರ ಏನಿಲ್ಲ, ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ. ಸೊ ಅವ್ರು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಾವು ಯಾರನ್ನೇ ಆಗಲಿ ಹರ್ಟ್ ಮಾಡೋದಾಗಲಿ ನೋಯ್ಸ್ ಮಾಡೋದಾಗಲಿ ಸಿನಿಮಾ ಮಾಡ್ತಿಲ್ಲ ಸರ್, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾಯಿದ್ದೀವಿ. ಸೊ ಅಷ್ಟಿದೆ ಸರ್. ಓಕೆ, ನಾನು ಈಗ ಮತ್ತೊಂದು ಸಲ ಕೇಳ್ತೀನಿ, ಏಕೆಂತಂದರೆ ಈ ಥರ ಈಗ ಒಂದು ಡಾಕ್ಟ್ರ್ ವಿಚಾರ ಇರ್ಬೋದು, ಮೆಡಿಕಲ್ ವಿಚಾರ ಇರ್ಬೋದು, ಮತ್ತೊಂದು ಈ ಥರ ವಿಚಾರ ಇರ್ಬೋದು, ಹೇಳ್ಬೇಕಾದಾಗ ನಿಮಗೆ ಎಷ್ಟು ಕಷ್ಟ ಆಗಿತ್ತು, ಎಷ್ಟು ನಿಮಗೆ ಇದರಿಂದ ಎಷ್ಟು ಕೆಲಸ ಮಾಡಿದ್ರಿ ನೀವು? ಸರ್ ನಾನು ಯಾವುದೇ ಒಂದು ಕತೆ ಮಾಡಬೇಕಾದ್ರೆ ಫಸ್ಟ್ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೇನೆ. ರಿಸರ್ಚ್ ಮಾಡಿ ಅದ್ರ ಬಗ್ಗೆ ನನ್ನ ಟೀಮ್ ಏನು ಡೈರೆಕ್ಷನ್ ಟೀಮ್ ಇದೆ ಅವ್ರ ಹತ್ರ ಡಿಸ್ಕಷನ್ ಮಾಡ್ತೇನೆ. ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಬೇಕು ಅಂದರೆ ಪ್ರೊಡ್ಯೂಸರ್ ಅವಶ್ಯಕತೆ ಬೇಕು. ಆಗ ಪ್ರೊಡ್ಯೂಸರ್ಗೆ ಹೇಳ್ತೀವಿ ಈ ಥರ ಬೇಕು ಸರ್, ಈ ಥರ ಅಂತ. ಸೊ ಪ್ರೊಡ್ಯೂಸರ್ ಅದಕ್ಕೆ ಒಪ್ಪಿಗೆ ಕೊಟ್ಟಾದಮೇಲೆ ಸೊ ನಾವು ಶೂಟ್ ಮಾಡಿದ್ದೀವಿ ಸರ್. ಓಕೆ, ಸಿನಿಮಾ ಬರೋದಾದರೆ ಸಾಕಷ್ಟು ಡಿಫ್ರೆಂಟಾಗಿ ನಾಯಕನ ತೋರಿಸ್ತಿರೋಂಥದ್ದು. ಯಾಕೆಂದರೆ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಈಗೇನು ಸಿನಿಮಾ ಬಂದಿದೆ ಅದೆಲ್ಲ ಸಿನಿಮಾಗಿಂತ ಹೊರತುಪಡಿಸಿದ್ರೆ ಇದು ವೆರಿ ಡಿಫ್ರೆಂಟ್ ಅಂತ ನಮ್ಗೆ ಫೀಲ್ ಆಯಿತು. ಯಾಕೆಂದರೆ ಅವ್ರ ಲುಕ್ ಇರ್ಬೋದು ಅಥವಾ ಅವರ ಅಪಿಯರೆನ್ಸ್ ಇರ್ಬೋದು, ಸಿನಿಮಾ ಒಂದು ಏನು ಮೇಕಿಂಗ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ ಅಂತ ಐ ಫೀಲ್ ಇಟ್. ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್? ಈಗ ಮಿಸ್ಟರ್ ನಟ್ವರ್ಲಾಲ್ ಕ್ರೈಮ್ ಥ್ರಿಲ್ಲರ್ ಆ್ಯಕ್ಷನ್ ಸಸ್ಪೆನ್ಸ್ ಮೂವಿ. ಸೊ ಇದರಲ್ಲಿ ಒಂದು 8 ಗೆಟಪಲ್ಲಿ ಹೀರೋ ಬರ್ತಾರೆ. ಆ ಸೀಕ್ವೆನ್ಸ್ಗೆ ತಕ್ಕ ಹಾಗೆ ನಾವು ಅವ್ರನ್ನ ಬದಲಾವಣೆ ಮಾಡಿಕೊಂಡು ಅವ್ರ ಬಾಡಿ ವೆಯ್ಟು ರೆಡ್ಯೂಸ್ ಆ್ಯಂಡ್ ಗೇಯ್ನ್, ಬಾಡಿ ಟ್ರಾನ್ಸ್ಫಾರ್ಮೇಷನ್ನು ಇವೆಲ್ಲ ಮಾಡಿದ್ದೇವೆ. ತುಂಬ ಅದಕ್ಕೆ ಟೈಮ್ ಹಿಡಿತು. ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಒಂದು ಒಳ್ಳೆ ಫ್ರೆಶ್ ಇರೋ ಆ್ಯಕ್ಷನ್ ಇರೋ ಈ ಸಿನಿಮಾಗೆ ಬರ್ತಾಯಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಅನ್ನೋ ಒಂದು ಮಜಾ ಬರುತ್ತೆ. ಜೊತೆಗೆ ಸೊ ಕನ್ನಡದಲ್ಲಿ ಈ ಸಿನಿಮಾ ಹೊಸ ಪ್ರಯತ್ನ ಅನ್ನೋದು ನನ್ನ ಅನುಭವ ಸರ್. ಓಕೆ, ಈ ಥರ ಸಬ್ಜೆಕ್ಟ್ಗಳು ಯೂನಿವರ್ಸಲ್ ಆಗಿ ಹೋಗುವಂಥ ವಿಚಾರಗಳು ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡ್ರೆ ಬೇರೆ ಭಾಷೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಆ ಥರ ಏನಾದರೂ? ಸರ್ ಆಲ್ರೆಡಿ ಎಲ್ಲ ಭಾಷೆಯಲ್ಲೂ ಡಬ್ ಮಾಡಿ ಇಟ್ಟಿದ್ದೇವೆ. ಈಗ ಫಸ್ಟು ನಾವು ಕನ್ನಡದಲ್ಲಿ ರಿಲೀಸ್ ಮಾಡೋಣ. ಸೊ ನಾವು ಹೊಸ ಟೀಮ್ ಆಗಿರೋದ್ರಿಂದ ನಾವು ಒಂದೇ ಸಲ ಪ್ಯಾನ್ ಇಂಡಿಯಾ ಮಾಡೋಕ್ಕೋಯ್ತು ಅಂದರೆ ಸೊ ಫೈನಾನ್ಷಿಯಲ್ ಮತ್ತು ಮಾರ್ಕೆಟಿಂಗ್ ವೈಸು ಎಲ್ಲ ಸಮಸ್ಯೆ ಆಗುತ್ತೆ. ಕನ್ನಡದಲ್ಲಿ ಯಾವ ರೀತಿ ಹೋಗುತ್ತೆ ನೋಡಿಕೊಂಡು ತದನಂತರ ಸೊ ವಿ ವಿಲ್ ಪ್ಲ್ಯಾನ್ ಸರ್. ಪ್ಲ್ಯಾನ್ ಮಾಡ್ತಿದ್ದೀರಾ? ಓಕೆ, ಸಾಂಗ್ಸ್ ಬಗ್ಗೆ ಮಾತಾಡಬೇಕು. ಯಾಕೆಂದರೆ ಈಗಾಗಲೇ ಬಿಟ್ಟುವಂಥ 2 ಸಾಂಗ್ಸ್ ಕೂಡ ಸೂಪರ್ ಹಿಟ್ ಆಗಿದೆ ಆ್ಯಕ್ಚುಲಿ. ಸೊ ಎರಡು ಸಾಂಗ್ಸು ಕೂಡ ನಮ್ಮ ಜೇಮ್ಸ್ ಚೇತನ್ ಅವರು ಬರೆದಿದ್ದಾರೆ. ಸೊ ಒಳ್ಳೆ ಗೆಳೆಯರು, ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಮ್ಯೂಸಿಕ್ ಬಂದು ಧರ್ಮ ವಿಶ್ವ, ಮತ್ತು ಕಾಂತಾರ ಆಡಿದ್ರಲ್ಲ ಸಾಂಗ್ಸು ಸಾಯಿ ವಿಘ್ನೇಶ್ ಅವರು ವರಹಾರೂಪ ಮಾಡಿರೋ ಸಿಂಗರ್ ಇದಕ್ಕೊಂದು ಆಡಿದ್ದಾರೆ, ಅಚ್ಚೊಚ್ಚು ಅಂತ ಅನ್ನೋ ಸಾಂಗ್ಸ್ಗೆ. ಮತ್ತು ವಿಜಯ್ ಪ್ರಕಾಶ್ ಅವರು ಒಂಥರ ಆಯ್ತದೆ ಅಂತ ಸಾಂಗ್ಸ್ ಆಡಿದ್ದಾರೆ. ಅದ್ಭುತವಾಗಿ ಬಂದಿದೆ. ಆಲೇ ಒಂಥರ ಆಗೈತೆ ಸಾಂಗ್ಸು ಒಂದು 2.5 ಮಿಲಿಯನ್ ತನಕ ರೀಚ್ ಆಗಿದೆ. ಇದನ್ನು ಅಚ್ಚೊಚ್ಚು ಸಾಂಗ್ಸು ಹೋಗ್ತಾ ಇದೆ. 2 ಸಾಂಗ್ಸು ಕೂಡ ಸ್ಲೋ ಪಾಯ್ಸನ್ ಕಿಕ್ ಇರೋಂಥ ಸಾಂಗ್ಸ್ಗಳು ಸರ್. ಓಕೆ, ಸಿನಿಮಾ ಇದೆ 23ಕ್ಕೆ ರಿಲೀಸ್ ಆಗ್ತಿರೋಂಥದ್ದು. ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಹೇಗಿಲ್ಲ ಥಿಯೇಟರ್ ಸೆಟಪ್ಸಲ್ಲಿ ಹೇಗಾಗಿದೆ? ಇಲ್ಲ, ಈಗ ಆಲ್ರೆಡಿ ಮೇಯ್ನ್ ಥಿಯೇಟ್ರ್ ತ್ರಿವೇಣಿ ಆಗಿದೆ. ಸೊ ತ್ರಿವೇಣಿ ವೀರೇಶ್ 2 ಆಗಿದೆ. ಸೊ ನೋಡೋಣ, ಒಳ್ಳೆ ಥಿಯೇಟ್ರುಗಳು ಸಿಗುತ್ತೆ, ಆಗ ಕಾನ್ಫಿಡೆಂಟ್ ಇದೆ. ಸೊ ನಮ್ಮ ಡಿಸ್ಟ್ರಿಬ್ಯೂಟ್ರಿಗೂ ಸಿನಿಮಾ ತೋರಿಸಿದ್ರು, ಅವರು ತುಂಬ ಮೆಚ್ಕೊಂಡಿದ್ದಾರೆ. ಸರ್ ನೀವು ತಲೆ ಕೆಡಿಸ್ಕೊಬೇಡಿ, ಒಳ್ಳೆ ಥಿಯೇಟ್ರ್ ಸೆಟಪ್ ಮಾಡಿಕೊಡ್ತೀನಿ ಅಂತ. ಸೊ ಮುಂದೆ ಏನಾಗುತ್ತೆ ನೋಡೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಒಳ್ಳೆ ಸಿನಿಮಾ ಮಾಡಿದ್ರೆ ಆ್ಯಕ್ಚುಲಿ ಒಳ್ಳೆದಾಗೈತಾ? ಥ್ಯಾಂಕ್ ಯು. ಓಕೆ, ಇದಿಷ್ಟು ಲವರ್ ಮಾತುಗಳು. ಕ್ಯಾಮರಾ ಪರ್ಸನ್ ಸುರೇಶ್ ಜೊತೆಗೆ ಯತೀಶ್, ರಾಜ್ ನ್ಯೂಸ್ ಬೆಂಗಳೂರು.